ಯುಟೆನ್ಸಿಲ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 20 ಯುಟೆನ್ಸಿಲ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಈಗ ಗ್ಯಾಸ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಜಾಸ್ತಿ ಇರೋದ್ರಿಂದ ಗ್ಯಾಸ್ ಸ್ಟಾವ್ ಮೇಲೆ ಮತ್ತೆ ಇಂಡಕ್ಷನ್ ಬೇಸ್ ಮೇಲೆ ಕೂಡ ಯೂಸ್ ಆಗುವಂತ ಈ ಯುಟೆನ್ಸಿಲ್ಸ್ ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಯುಟೆನ್ಸಿಲ್ಸ್ ತಗೊಳ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ರೆ ಈ ಒಂದು ವಿಡಿಯೋ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ನನ್ನ ಹತ್ರ ಇರುವಂತ ಈ 20 ಟ್ರೈಪ್ಲೆ ಸ್ಟೈನ್ಲೆಸ್ ಯುಟೆನ್ಸಿಲ್ಸ್ ಯಾವ್ದು ಅಂತ 1 by 1 ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವು ಫಸ್ಟ್ ಆಗಿ ನಮ್ಮ ವಿಡಿಯೋಸ್ ನ ನೋಡಬಹುದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಕಡಾಯಿ ಟೈಪ್ ಕುಕ್ ಮಾಡಕ್ ಯೂಸ್ ಮಾಡೋ ತರ, ಆಮೇಲೆ ಕಡಾಯಿ ತರ ನಾರ್ಮಲ್ ಗೊಜ್ಜು ಡೀಪ್ ಫ್ರೈ ಮಾಡಕ್ ಯೂಸ್ ಮಾಡತಾ ಇರುವಂತ ಯುಟೆನ್ಸಿಲ್ಸ್ ನ ತೋರಿಸ್ತಾ ಇದ್ದೀನಿ. ಸೊ ನನ್ನ ಹತ್ರ ಈ ಕಡಾಯಿಗಳು ಬರೋದಾದ್ರೆ ಒಂದು 2 ರಿಂದ 3 ತರದ ಕಡಾಯಿಗಳಿದೆ. ಅದನ್ನ ಯಾವ ಬ್ರ್ಯಾಂಡ್ಸ್ ಇಂದ ತಗೊಂಡಿದೀನಿ, ಯಾವ ತರ ಇದೆ ಎಲ್ಲದನ್ನ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಮೆಜರ್ಮೆಂಟ್ ವೈಸ್ ತೋರಿಸೋದ್ರಿಂದ ನಿಮ್ಗೆ ಈಸಿಯಾಗಿ ಯೂಸ್ ಆಗುತ್ತೆ ಅನ್ನೋದ್ರಿಂದ, ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಇಲ್ದಿರ ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅನ್ನೋದ್ರಿಂದ. ಈ ಕಡಾಯಿ ಇದನ್ನ ತಗೊಂಡು ಆಲ್ಮೋಸ್ಟ್ 4 to 5 years ಏನೋ ಆಗಿದೆ. ಇದು ಮೇಯರ್ ಬ್ರ್ಯಾಂಡ್. ನೋಡ್ತಾ ಇರ್ಬೋದು ಕಡಾಯಿ. ಇದು ಅರೌಂಡ್ 22 ಸೆಂಟಿಮೀಟರ್ ಇದೆ. ಇದಕ್ಕೆ ಗ್ಲಾಸ್ ಲಿಡ್ ಕೊಟ್ಟಿರ್ತಾರೆ. ಈ ತರ ಕಾಣಿಸುತ್ತೆ. ಸೈಡ್ಸ್ ಅಲ್ಲೂ ಕೂಡ ಸಿಲಿಕಾನ್ ಲಿಡ್ಸ್ ಬಂದಿದೆ. ಇನ್ನ ಇದು ನಿಮ್ಗೆ ಇಂಡಕ್ಷನ್ ಬೇಸ್ ಕೂಡ ಹೌದು, ನಾರ್ಮಲ್ ಕುಕ್ ಟಾಪ್ ಮೇಲೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಒಂದು ಈ ಕಡಾಯಿ, ಇದು ಇಂಡಸ್ ವ್ಯಾಲಿಯಿಂದ ತಗೊಂಡಿರುವಂತದ್ದು. ಸೊ ಇದು ಕೂಡ ಇಂಡಕ್ಷನ್ ಬೇಸ್ ಹೌದು. ಇದು 24 ಸೆಂಟಿಮೀಟರ್ ಇದೆ ನೋಡಕ್ಕೆ. ಸೊ ಇದು ಈ ತರ ಸ್ವಲ್ಪ ಪುಟ್ಟದಾಗಿ ಕಾಣಿಸ್ಬೋದು ಇದಕ್ಕಿಂತ, ಬಟ್ ಇದು 24 ಸೆಂಟಿಮೀಟರ್ ಇದೆ. ಟ್ರೈಪ್ಲೆ ಆಗಿರುತ್ತೆ. ಟ್ರೈಪ್ಲೆ ಅಂದ್ರೆ ಏನು ಅಂದ್ರೆ 3 ಲೇಯರ್ ಇರುವಂತ ಕುಕ್ವೇರ್. ಸೊ ಔಟರ್ ಲೇಯರು, ಇನ್ನರ್ ಲೇಯರು ಸ್ಟೈನ್ಲೆಸ್ ಸ್ಟೀಲ್ ಇರುತ್ತೆ. ಮಿಡಲ್ ಲೇಯರ್ ಏನಿರುತ್ತೆ ಅದು ಅಲ್ಯೂಮಿನಿಯಂ ಇಲ್ಲ ಅಂದ್ರೆ ಬ್ರಾಸ್ ಇರುತ್ತೆ. ಬಟ್ ಇದೆಲ್ಲ ಅಲ್ಯೂಮಿನಿಯಂ ಇರುತ್ತೆ ಮಿಡಲ್ ಲೇಯರ್. ಔಟರ್ ಇನ್ನರ್ ಲೇಯರ್ ಮಾತ್ರನೇ ಸ್ಟೈನ್ಲೆಸ್ ಸ್ಟೀಲ್ ಇರುತ್ತೆ. ಇನ್ನು ಇದಕ್ಕೆ ಲಿಡ್ ಕೂಡ ಕೊಟ್ಟಿದ್ದಾರೆ. ಇವ್ರ ಬ್ರ್ಯಾಂಡ್ ಅಲ್ಲಿ ಏನಂದ್ರೆ ಯಾವುದೇ ಯುಟೆನ್ಸಿಲ್ಸ್ ಆದ್ರೂ ಕೂಡ ತುಂಬಾ ಹೆವಿ ಆಗಿರುತ್ತೆ, ತೂಕ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ಇದನ್ನ ತಗೊಂಡು ಕೂಡ ಆಲ್ಮೋಸ್ಟ್ 5-6 years ಆಗಿರ್ಬೋದು. ಇದು ಬರ್ನರ್ದು. ನೋಡಕ್ ಈ ತರ ಇದೆ. ಇದರ ಎಕ್ಸಾಕ್ಟ್ ಲಿಂಕ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಚೆಕ್ ಮಾಡಿ ಕೊಡ್ತೀನಿ. ಇದು ಮೆಷರ್ಮೆಂಟ್ ವೈಸ್ ಬಂದು 2 ಲೀಟರ್ ಕೆಪಾಸಿಟಿ ಇರುವಂತದ್ದು. ಇದು ಕೂಡ ಅಷ್ಟೇ ಇಂಡಕ್ಷನ್ ಬೇಸು. ಸೊ ನೋಡ್ತಿರ್ಬೋದು 6 years ಆದ್ರೂ ಕೂಡ ಯಾವ ತರ ಇದೆ ಅಂತ. ಅಂದ್ರೆ ಈ ತರ ಸ್ಟೈನ್ಲೆಸ್ ಸ್ಟೀಲ್ ಯುಟೆನ್ಸಿಲ್ಸ್ ಏನಂದ್ರೆ ಟ್ರೈಪ್ಲೆ ಇದ್ರೆ ಕ್ಲೀನಿಂಗ್ ಕೂಡ ಈಸಿ ಆಗುತ್ತೆ. ಏನಾದ್ರೂ ಅಡುಗೆ ಮಾಡಿದಾಗ ಸೀದೋಗ್ದಿರ ಇರುತ್ತೆ. ಒಂದ್ ವೇಳೆ ಅಪ್ಪಿ ತಪ್ಪಿ ಏನಾದ್ರು ಸೀದೋದ್ರೂ ಕೂಡ ಅವುಗಳನ್ನ ಮೇಂಟೈನ್ ಮಾಡೋದು, ಕ್ಲೀನ್ ಮಾಡೋದು ಕೂಡ ತುಂಬಾ ಸುಲಭ. ಇದಕ್ಕೂ ಕೂಡ ಲಿಡ್ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಯಾವ ತರ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ಬಂದು ಇದು ಸಾಟೆ ಪ್ಯಾನ್ ಅಂತ ಹೇಳ್ತೀವಿ. ನೋಡ್ತಾ ಇದ್ದೀರಲ್ಲ ಶೇಪ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ. ಅಗಲವಾಗಿರೋ ಕಾರಣ ಸೊ ಗುಲಾಬ್ ಜಾಮೂನ್ ಎಲ್ಲ ಮಾಡಿದಾಗ, ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಬೇಕು ಅಂದಾಗ ಈ ತರದ್ದು ಅಗಲವಾಗಿರುವಂತ ಪ್ಯಾನ್ಸ್ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನೀವು ಯಾವುದೇ ತರದ್ದು ಗೊಜ್ಜಿರ್ಬೋದು ಮತ್ತೆ ಪಲ್ಯಗಳೆಲ್ಲ ಈಸಿಯಾಗಿ ಮಾಡ್ಕೊಳ್ಬಹುದು. ಶೇಪ್ ಕೂಡ ತುಂಬಾ ಚೆನ್ನಾಗಿದೆ. ವೆಯ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ಕೂಡ ಇಂಡಕ್ಷನ್ ಬೇಸು. ಇದು ಇಂಡಸ್ ವ್ಯಾಲಿದು ಟ್ರೈಪ್ಲೆ. ಇದು 22 ಸೆಂಟಿಮೀಟರ್ ಕೆಪಾಸಿಟಿ ಇರೋದು. ಇದಕ್ಕೂ ಕೂಡ ವಿತ್ ಲಿಡ್ ಜೊತೆಗೆ ಬಂದಿರುತ್ತೆ. ಇವ್ರ ಹತ್ರ ಎಲ್ಲ ಯುಟೆನ್ಸಿಲ್ಸ್ ಕೂಡ ವಿತ್ ಲಿಡ್ ಜೊತೆಗೆ ಬಂದಿರುತ್ತೆ. ನೆಕ್ಸ್ಟ್ ಬಂದು ಇದು ಒಂದು ಫ್ರೈಯಿಂಗ್ ಪ್ಯಾನು. ನಾನು ಇದು ಪುಟ್ಟದಾಗಿರೋ ಸೈಜ್ ಅಲ್ಲಿ ತಗೊಂಡಿದ್ದೀನಿ. ಸೊ ಇದರಲ್ಲಿ ಸೈಜಸ್ ಕೂಡ ಅವೈಲಬಲ್ ಇದೆ. ನೋಡ್ತಾ ಇರ್ಬೋದು ಈ ತರ ಶೇಪ್ ಅಲ್ಲಿ ಇರುತ್ತೆ. ಅಗಲವಾಗಿರೋದ್ರಿಂದ ನಾವು ಯಾವುದೇ ಅಡುಗೆ ಬೇಕಾದ್ರೂ ಕೂಡ ಮಿಕ್ಸ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ಮತ್ತೆ ಇದರ ಕೆಪಾಸಿಟಿ ಕೂಡ ಅಷ್ಟೇ 22 ಸೆಂಟಿಮೀಟರ್ ಅಗಲ. ನೋಡಕ್ಕೆ ಕ್ಯೂಟ್ ಆಗಿದೆ. ಇದರಲ್ಲಿ ಅಡುಗೆ ಮಾಡುವಾಗ್ಲೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಇಂದ ಮಾಡಬಹುದು. ನಾನು ಆಗ್ಲೇ ಹೇಳ್ದಂಗೆ ಇವೆಲ್ಲ ಟ್ರೈಪ್ಲೆ ಆಗಿರೋದ್ರಿಂದ ಕ್ಲೀನಿಂಗು ಈಸಿ ಆಗುತ್ತೆ. ಇದ್ರಲ್ಲಿ ಈಸಿಯಾಗಿ ಮಿಕ್ಸ್ ಮಾಡ್ಕೊಳ್ಬಹುದು. ಸ್ಟಿಕ್ ಆಗದಿರ ಇರುತ್ತೆ. ಕ್ಲೀನಿಂಗು ಕೂಡ ಈಸಿ ಆಗುತ್ತೆ. ಸೊ ಇದಕ್ಕೆ ಲಿಡ್ ಏನ್ ಬಂದಿಲ್ಲ ನಾನು ತಗೊಂಡಾಗ. ಇದಕ್ಕೆ ಯಾವುದೇ ಲಿಡ್ ಬೇಕಾದ್ರೂ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು ಈ ತರ. ಇದು ಸ್ಟೀಮರ್. ಇದರಲ್ಲಿ ನಾನು 2 ಟೈರ್ ಇರೋದು ತಗೊಂಡಿದ್ದೀನಿ. ಇದರಲ್ಲಿ ನಿಮಗೆ 3 ಟೈರ್ ಇರೋದು ಕೂಡ ಬರುತ್ತೆ. ಏನಾದ್ರು ವೆಜಿಟೇಬಲ್ಸ್ ನ ಸ್ಟೀಮಿಂಗ್ ಮಾಡ್ಕೊಳ್ಬೇಕು ಅಂದ್ರೆ ಈಸಿಯಾಗಿ ಮಾಡ್ಕೊಳ್ಬಹುದು.
ಈ ಒಂದು ಮೇಲೆ ಏನು ಟಾಪಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಓಲ್ಸ್ ಬಂದಿರುತ್ತೆ. ಕೆಳಗಡೆ ನಾವು ವಾಟರ್ನ ಹಾಕ್ಬಿಟ್ಟು ಇದನ್ನ ಇಟ್ಟು ಇದ್ರ ಮೇಲೆ ಕಾಳುಗಳಿರ್ಬೋದು, ಜೋಳ, ಸ್ವೀಟ್ ಕಾರ್ನ್, ಆಮೇಲೆ ನಾರ್ಮಲ್ ಆಗಿ ಸ್ವೀಟ್ ಪೊಟ್ಯಾಟೊ, ನಾರ್ಮಲ್ ಪೊಟ್ಯಾಟೊ ಎಲ್ಲದನ್ನ ಕೂಡ ನಾವು ಸ್ಟೀಮ್ ಮಾಡ್ಕೊಳ್ಬೋದು. ವಿತ್ ಲಿಡ್ ಜೊತೆಗೆ ಬಂದಿರುತ್ತೆ. ಇದರ ಕೆಪಾಸಿಟಿ ಇದು ಕೂಡ 22 ಸೆಂಟಿಮೀಟರ್ ವಿಡ್ತ್ ಇರುವಂತದ್ದು. ಇದರ ಲಿಂಕ್ ಬೇಕಂದ್ರೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದರಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಇದು ನಾನು ತಗೊಂಡಿರುವಂತದ್ದು 2 ಟೈರ್, ಇದರಲ್ಲಿ 3 ಟೈರ್ ಕೂಡ ಸಿಗುತ್ತೆ. ನೋಡ್ತಾ ಇರ್ಬೋದು, ಇದು ಕೂಡ ಇಂಡಕ್ಷನ್ ಬೇಸೆ. ನೆಕ್ಸ್ಟ್ ಕಮಿಂಗ್ ಟು ರೈಸ್ ಪಾಟ್. ನಂಗೆ ಸುಮಾರು ಸತಿ ಕಮೆಂಟ್ ಮಾಡಿದ್ರು ಅನ್ನನ ಪಾತ್ರೆಯಲ್ಲಿ ಮಾಡ್ಬೇಕು ಅಂದ್ರೆ ಅನ್ನ ಗಂಜಿ ಬಗ್ಸುವಾಗ ಈಸಿ ಆಗುವಂತದ್ದು ಯಾವ್ದಾದ್ರು ಯುಟೆನ್ಸಿಲ್ಸ್ ಇದ್ರೆ ಶೇರ್ ಮಾಡಿ ಅಂತ. ಇದು ರೈಸ್ ಪಾಟ್. ಇಲ್ಲಿ ನೀವು ನೋಡ್ತಿರ್ಬೋದು ಹೋಲ್ಸ್ ಇದೆ. ಇದರಲ್ಲಿ ರೈಸ್ ಮಾಡ್ಬೇಕು ಅಂತ ಏನಿಲ್ಲ, ತರಕಾರಿಗಳನ್ನ ಕೂಡ ಈಸಿಯಾಗಿ ಬೇಯಿಸ್ಕೊಳ್ಬಹುದು ಬಸ್ಸಾರೆಲ್ಲ ಮಾಡ್ಬೇಕಾದ್ರೆ. ಇನ್ನ ಇದರ ಸ್ಪೆಷಾಲಿಟಿ ಏನನ್ನೋದ್ರೆ ಇಲ್ಲಿ ಸೈಡ್ಸ್ ಹ್ಯಾಂಡಲ್ ಏನಿರುತ್ತೆ, ಈ ಹ್ಯಾಂಡಲ್ಸ್ ಇದೆ ಅಲ್ವಾ, ಸೊ ಈ ತರ ಹ್ಯಾಂಡಲ್ ಕೊಟ್ಟಿರೋದ್ರಿಂದ ಜಸ್ಟ್ ಈ ತರ ನಾವು ಮೂವ್ ಮಾಡಿದ ಕೂಡಲೇ ಲಾಕ್ ಆಗ್ಬಿಡುತ್ತೆ, ಈಸಿಯಾಗಿ ಬಗ್ಗಿಸ್ಬೋದು. ಹೋಲ್ಸ್ ಬಂದಿರೋ ಕಾರಣ ಗಂಜಿ ಬಸಿಯುವಾಗ ಈಸಿ ಆಗುತ್ತೆ, ಕೈಗೆ ಬಿಸಿ ತಾಗ್ದಿರ ಇರುತ್ತೆ. ಇದು ಕೂಡ ಅಷ್ಟೇ, ನಾನು ಸೈಜ್ ವೈಸ್ ಒಂದ್ ಸ್ವಲ್ಪ ದೊಡ್ಡದೇ ತಗೊಂಡಿದೀನಿ. ಇದರಲ್ಲಿ ಕಡಿಮೆ ಸೈಜ್ ಕೂಡ ಇದೆ, ಮತ್ತೆ ಇದಕ್ಕಿಂತ ದೊಡ್ಡ ಸೈಜ್ ಕೂಡ ಇದೆ. ಇನ್ನ ಈ ಯುಟೆನ್ಸಿಲ್ಸ್ ಎಲ್ಲ ಡಿಶ್ ವಾಶ್ ಕೂಡ ಈಸಿಯಾಗಿ ವಾಶ್ ಮಾಡ್ಕೊಳ್ಬಹುದು. ಇದು ಕೂಡ ಸ್ಟೀಮರ್ ತರನೇ ಅನ್ಕೊಳ್ಳಿ, ಇಡ್ಲಿ ಪಾತ್ರೆ. ಇದರಲ್ಲಿ ನಾನು ಜಸ್ಟ್ 2 ಪ್ಲೇಟ್ ತೋರಿಸ್ತಾ ಇದ್ದೀನಿ. ಇದಲ್ಲದೆ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನ 2 ಪ್ಲೇಟ್ ಬಂದಿರುತ್ತೆ. ತಟ್ಟೆ ಇಡ್ಲಿ ಪ್ಲೇಟ್ ಕೂಡ 2 ಬಂದಿರುತ್ತೆ. ಅದ್ರ ಜೊತೆಗೆ ನಾರ್ಮಲ್ ಸ್ಟೀಮ್ ಮಾಡ್ಕೊಳಕ್ಕೆ ಹೋಲ್ಸ್ ಇರೋ ಪ್ಲೇಟ್ ಕೂಡ ಬಂದಿರುತ್ತೆ. ನೋಡ್ತಾ ಇರ್ಬೋದು, ಇದು ಸ್ವಲ್ಪ ದೊಡ್ಡದಾಗೆ ಇದೆ, ಅಂದ್ರೆ ವೈಡ್ ಆಗೇ ಇದೆ. ಇದನ್ನ ನಾವು ಬಾಂಡ್ಲಿ ತರಾನು ಯೂಸ್ ಮಾಡ್ಕೊಳ್ಬಹುದು, ಐ ಮೀನ್ ಕಡಾಯಿ ತರ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇದು ಕೂಡ ಇಂಡಕ್ಷನ್ ಬೇಸೇ ಆಗಿರುತ್ತೆ. ನಾನೀಗ ತೋರಿಸಿರುವಂತಹ ಎಲ್ಲಾ ಯುಟೆನ್ಸಿಲ್ಸ್ ಕೂಡ ಸ್ಟವ್ ಮೇಲೆ ಯಾವ ತರ ಯೂಸ್ ಮಾಡ್ತೀವೋ ಇಂಡಕ್ಷನ್ ಸ್ಟವ್ ಮೇಲೆ ಕೂಡ ಅದೇ ತರ ಯೂಸ್ ಮಾಡ್ಕೊಳ್ಬಹುದು. ಎಲ್ಲದಕ್ಕೂ ಬೇಸ್ ಇಂಡಕ್ಷನ್ ಬೇಸ್ ಬಂದಿರೋದ್ರಿಂದ ನಾವು ಈಸಿಯಾಗಿ ಸ್ಟವ್ ಮೇಲೆ ಆಗ್ಲಿ ನಾರ್ಮಲ್ ಎಲೆಕ್ಟ್ರಿಕಲ್ ಸ್ಟವ್ ಮೇಲೆ ಆದ್ರೂ ಕೂಡ ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು. ಯಾವ್ದಾದ್ರು ಪರ್ಚೇಸ್ ಮಾಡುವಾಗ ಮಲ್ಟಿ ಟಾಸ್ಕಿಂಗ್ ತರ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡಿ ಚೆಕ್ ಮಾಡಿ ತಗೊಂಡ್ರೆ ಬೆಟರ್. ಇದನ್ನ ಬಾಂಡ್ಲಿ ತರ ಯೂಸ್ ಮಾಡ್ಕೊಳ್ಬಹುದು, ಮಿಕ್ಸಿಂಗ್ ಬೌಲ್ ತರ ಯೂಸ್ ಮಾಡ್ಕೊಳ್ಬಹುದು. ಇವನ್ ಸೊಪ್ಪು ತರಕಾರಿಗಳು ತೊಳಿಬೇಕಾದ್ರೂ ಕೂಡ ಅಗಲವಾಗಿರೋ ಕಾರಣ ಈಸಿಯಾಗಿ ಉಪಯೋಗಿಸ್ಕೊಳ್ಬಹುದು. ನಾನು ಆಗ್ಲೇ ಹೇಳ್ದಂಗೆ ಇದರಲ್ಲಿ ಫ್ರೈಡ್ ರೈಸ್, ಚಿತ್ರಾನ್ನ ಆ ತರದೆಲ್ಲ ಮಾಡಕ್ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಇದರಲ್ಲಿ ನಾವು ಸ್ಟೀಮರ್ ತರ ತರಕಾರಿನ ಸ್ಟೀಮ್ ಮಾಡ್ತೀವಂದ್ರೆ ಆ ತರ ಕೂಡ ಯೂಸ್ ಮಾಡ್ಕೊಳ್ಬಹುದು. ಜಸ್ಟ್ ಈ ಒಂದು ಪಾತ್ರೆ ಇದ್ರೆ ಬಾಂಡ್ಲಿ ತರ ಯೂಸ್ ಮಾಡ್ಕೊಳ್ಬಹುದು, ಸಾಂಬಾರು ಗ್ರೇವಿಸ್ ಮಾಡಕ್ಕೂ ಯೂಸ್ ಮಾಡ್ಕೊಳ್ಬಹುದು, ಮತ್ತೆ ಸ್ಟೀಮರ್ ತರ ಕೂಡ ಯೂಸ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಜಸ್ಟ್ ಇಡ್ಲಿ ಪ್ಲೇಟ್ಸ್ ಮಾತ್ರನೇ ತೋರಿಸಿದ್ನಲ್ಲ, ಇದ್ರ ಜೊತೆಗೆ ಇಡ್ಲಿ ಪ್ಲೇಟ್ಸ್ ಅಲ್ಲದೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಸ್ಟೀಮರ್ ಅಂದ್ರೆ ತರಕಾರಿ ಎಲ್ಲ ಸ್ಟೀಮ್ ಮಾಡಕ್ಕೆ ಒಂದು ಪ್ಲೇಟ್ ಕೊಟ್ಟಿರ್ತಾರೆ. ಅದಲ್ಲದೆ ತಟ್ಟೆ ಇಡ್ಲಿ ಪ್ಲೇಟ್ ಕೂಡ ಬಂದಿದೆ, ವಿತ್ ಲಿಡ್ ಕೂಡ ಬಂದಿದೆ. ಜಾಸ್ತಿ ಜನ ಯಾರಾದ್ರೂ ಮನೆಗೆ ಗೆಸ್ಟ್ ಬರ್ತಾರೆ ಅಂದಾಗ ಕುಕ್ ಮಾಡಕ್ಕೆ ಸ್ವಲ್ಪ ಅಗಲ ಇರೋ ಪಾತ್ರೆ ಬೇಕು ಅಂದಾಗ ಸೊ ಈ ತರದನ್ನ ಪ್ರಿಫರ್ ಮಾಡಬಹುದು. ನೆಕ್ಸ್ಟ್ ಕಮಿಂಗ್ ಟು ಕುಕ್ಕರ್ಸ್. ಯೂಸ್ ಮಾಡೋರು ಯಾವ ತರ ಟ್ರಿಕ್ಸ್ ನ ಫಾಲೋ ಮಾಡಬಹುದು ಅನ್ನೋದು ಕೂಡ ಒಂದು ವಿಡಿಯೋನ ಪೋಸ್ಟ್ ಮಾಡಿದೀನಿ. ಆ ವಿಡಿಯೋ ಲಿಂಕ್ ನ ಮೇಲೆ ಕಾಣಿಸ್ತಾ ಇರುವಂತ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಟ್ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾ ಇರುವಂತ ಕುಕ್ಕರ್ಸ್ ಇವುಗಳಲ್ಲದೆ ನಾನು ಕೆಲವೊಂದು ಕುಕ್ಕರ್ಸ್ ನ ಯೂಸ್ ಮಾಡಿದೀನಿ. ಫಸ್ಟ್ ಚಿಕ್ಕ ಕುಕ್ಕರ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಬಟರ್ಫ್ಲೈ ಕುಕ್ಕರ್. ಸೊ ಇದು 2 ಲೀಟರ್ ಕೆಪಾಸಿಟಿ ಇರುವಂತದ್ದು, ಸಾರಿ 1.5 ಲೀಟರ್ ಕೆಪಾಸಿಟಿ ಇರುವಂತದ್ದು. ಇದಕ್ಕೆ ನೋಡಿ, ಇದಕ್ಕೆ ಈ ತರ ಗ್ಲಾಸ್ ಲೀಡ್ ಕೂಡ ಬಂದಿದೆ. ಇದು ಕೂಡ ಅಷ್ಟೇ, ಇದು ಟ್ರೈಪ್ಲೇ ಇಂಡಕ್ಷನ್ ಬೇಸು. ಇದು ನಾರ್ಮಲ್ ಆಗಿ ಕಡಾಯಿ ತರ ಯೂಸ್ ಮಾಡ್ಕೊಂಡಾಗ ಗ್ಲಾಸ್ ಲೀಡ್ ನ ಯೂಸ್ ಮಾಡಬಹುದು. ಸರ್ವಿಂಗ್ ಕೂಡ ಈಸಿ ಆಗುತ್ತೆ. ರೈಸ್ ಎಲ್ಲ ಮಾಡಿದಾಗ ಕುಕ್ಕರ್ ಕ್ಯಾಪ್ ನ ತೆಗೆದ್ಬಿಟ್ಟು ಜಸ್ಟ್ ಈ ಲಿಡ್ ನ ಹಾಕಿದ್ರೆ ಸರ್ವಿಂಗ್ ಪಾರ್ಟ್ ತರ ಯೂಸ್ ಮಾಡ್ಕೊಳ್ಬಹುದು. ನೋಡಕ್ಕೆ ತುಂಬಾ ಕ್ಯೂಟ್ ಆಗಿದೆ. ಇನ್ನ ಈ ಕುಕ್ಕರ್ ನ ನಾನು ಬೇಬಿ ಫುಡ್ ಕುಕ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಇದನ್ನ ತಗೊಂಡು 5 ಇಯರ್ಸ್ ಆಗ್ಬಿಟ್ಟಿದೆ. ಚಿಕ್ಕ ಮಕ್ಳಿದ್ದಾಗ ಕಡಿಮೆ ಕ್ವಾಂಟಿಟಿಯಲ್ಲಿ ಅವ್ರಿಗೆ ಏನಾದ್ರು ಸ್ಮ್ಯಾಶ್ ಮಾಡಿ ಇಡ್ಬೇಕಾಗತ್ತೆ, ಕಡಿಮೆ ಕ್ವಾಂಟಿಟಿಯಲ್ಲಿ ಕುಕ್ ಮಾಡ್ಬೇಕಾಗತ್ತೆ. ನಾರ್ಮಲ್ ಆಗಿ ಕಿಚಡಿ ತರ ಮಾಡ್ತಿರ್ತೀವಿ, ವೆಜಿಟೇಬಲ್ಸ್, ತರಕಾರಿ, ಆಮೇಲೆ ದಾಲ್ಸ್ ಎಲ್ಲ ಯೂಸ್ ಮಾಡಿ, ಅಂತದಕ್ಕೆ ಇದು ಬೆಸ್ಟ್. ಸೊ ಇನ್ನ ಅದಲ್ಲದೆ ನೀವು ರೈಸ್ ಎಲ್ಲ ಪುಟ್ಟ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅನ್ನೋದಾದ್ರೆ ಕೂಡ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು ಇದು ಪ್ರಿಸ್ಟೀಜ್ದು. ಇದರ ಕೆಪಾಸಿಟಿ ಬಂದು 3 ಲೀಟರ್ ಕೆಪಾಸಿಟಿ. ಇದರಲ್ಲೇನೆ ಪ್ರಿಸ್ಟೀಜ್ ಅಲ್ಲೇನೆ ಇನ್ನ ಒಂದು ತಗೊಂಡಿದ್ದೆ. ಸೊ ಸಾರಿ, ಇದು ನಾವು ಗುರುಪ್ರವೇಶ ಆದ್ಮೇಲೆ ಆಲ್ಮೋಸ್ಟ್ ಇದು ತಗೊಂಡು
3 ಇಯರ್ಸ್ ಆಗಿರ್ಬೋದು. ಸೊ ಇದಕ್ಕಿಂತ ಮುಂಚೆ ತಗೊಂಡಿರೋದು ಅಂದ್ರೆ ನಮ್ಮ ಮನೆ ಗೃಹಪ್ರವೇಶಕ್ಕಿಂತ ಮುಂಚೆನೆ ಇದು ತಗೊಂಡಿದ್ದಂಥದ್ದು. ಇದು 3.3 ಲೀಟರ್ ಕೆಪಾಸಿಟಿ. ಎಕ್ಸಾಕ್ಟ್ ಸೈಜ್ ಸಿಗಲ್ಲ ಅಂತ ಅನ್ಸುತ್ತೆ, ಬಟ್ ಎಕ್ಸಾಕ್ಟ್ ಶೇಪ್ ಅಲ್ಲಿ 3 ಲೀಟರ್ ಕೆಪಾಸಿಟಿ ಇರುವಂತದ್ದು ನನ್ನ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ದೆ, ನೋಡಿದ್ದೆ. ಸೊ ಅದ್ರ ಲಿಂಕ್ ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದೆರಡು ಕೂಡ ಆಲ್ಮೋಸ್ಟ್ 3 ಲೀಟರ್ ಕೆಪಾಸಿಟಿ ಅಲ್ವಾ. ಸೊ ಇವೆರಡು ಅಲ್ಲದೆ ಇನ್ನ ಒಂದು 3 ಲೀಟರ್ ಕೆಪಾಸಿಟಿ ಇರುವಂತದ್ದು ಇಂಡಸ್ ವ್ಯಾಲಿ ಬ್ರ್ಯಾಂಡ್ ನಾನು ಯೂಸ್ ಮಾಡ್ತಿದ್ದೆ. ಎರಡೂ ಕೂಡ ನಿಮ್ಗೆ ಈ ಲಿಡ್ ಶೇಪ್ಸ್ ನೋಡ್ತಿರ್ಬೋದು. ಇದು ಸಾವಚ್ಚಿ ಅಂತ ಹೇಳ್ತಾರೆ, ಏನಾದ್ರು ಉಕ್ಕಿದ್ರು ಕೂಡ ಇಲ್ಲೇ ಕಲೆಕ್ಟ್ ಆಗುತ್ತೆ. ಸೊ ಇದು ಆತರ ಏನಿಲ್ಲ, ಏನಾದ್ರು ಉಕ್ಕಿದ್ರು ಈ ತರ ಸ್ಲೈಟ್ ಆಗಿ ಬಂದ್ಬಿಡುತ್ತೆ. ಇದನ್ನ ತಗೊಂಡಾಗ ನಾನು ಇದು ತಗೊಂಡೆ, ಅಂದ್ರೆ ಆಲ್ಮೋಸ್ಟ್ 7 to 8 ಇಯರ್ಸ್ ಆಗಿದೆ. ಇದು ಕೂಡ ಪ್ರೆಸ್ಟೀಜ್ ಇದೆ, 4 ಲೀಟರ್ ಕೆಪಾಸಿಟಿ. ಸೊ ಇದ್ರ ಲಿಂಕ್ ಕೂಡ ಸಿಕ್ಕಿದ್ರು ಕೂಡ ನಾನು ಒಂದ್ಸತಿ ಚೆಕ್ ಮಾಡಿ ಕೊಡ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದು ಇದು ಸ್ವಲ್ಪ ಜಾಸ್ತಿ ಕುಕ್ ಮಾಡಬೇಕು ಅಂದಾಗ ಈ ಕುಕ್ಕರ್ನ ಯೂಸ್ ಮಾಡ್ತಿರ್ತೀನಿ. ಇದು ಬಂದು 5 ಲೀಟರ್ ಕೆಪಾಸಿಟಿ ಇರುವಂತದ್ದು. ಇದು ಕೂಡ ಇಂಡಕ್ಷನ್ ಬೇಸೆ. ಸೊ ಇದು ಇಂಡಸ್ ವ್ಯಾಲಿ ಅವ್ರದ್ದೆ. ನಾನು ಆಗ್ಲೇ ಹೇಳ್ದಂಗೆ, ಸೊ ಇದಲ್ಲದೆ ಇಂಡಸ್ ವ್ಯಾಲಿಯಲ್ಲಿ 2 ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೆ, 3 ಲೀಟರ್ ಕೆಪಾಸಿಟಿ ಇರುವಂತದ್ದು. ಬಟ್ ಅವೆರಡು ಕೂಡ ನನ್ನ ಹತ್ರ ಪ್ರೆಸೆಂಟ್ ಇಲ್ಲ, ಸೊ ಅದಕ್ಕೆ ತೋರ್ಸಕ್ ಆಗ್ತಿಲ್ಲ. ಪಿಕ್ಚರ್ ಏನಾದ್ರು ಇದ್ರೆ ಆಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ನೋಡ್ತಿರ್ಬೋದು ಯಾವ ತರ ಇದೆ ಅಂತ. ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವ್ರ ಹತ್ರ. ಇದನ್ನ ತಗೊಂಡು ಕೂಡ ನಾನು 2.5 ಇಯರ್ ಏನೋ ಆಗಿದೆ. ಇಷ್ಟೇ ಅನ್ಕೊಳ್ತಿದ್ದೀರಾ? ಸೊ ಇಷ್ಟಕ್ಕೆ ನಿಂತಿಲ್ಲ, ಇನ್ನೂ ಕೆಲವೊಂದು ಯುಟೆನ್ಸಿಲ್ಸ್ ಇದೆ, ಅದನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣ ಆದಷ್ಟು ನಾನು ಎಲ್ಲದನ್ನ ಬೇಗ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದ್ ಬಂದು ಬಿರಿಯಾನಿ ಪಾಟು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಗ್ಲಾಸ್ ಲೀಡ್ ಬಂದಿದೆ. ನೋಡಕ್ಕೆ ಈ ತರ ಅಂಡಿ ಶೇಪ್ ಅಲ್ಲಿ ಇದೆ. ಇದು ಕೂಡ ಇಂಡಕ್ಷನ್ ಬೇಸೆ, 4 ಲೀಟರ್ ಕೆಪಾಸಿಟಿ ಇರುವಂತದ್ದು. ಈ ಶೇಪ್ ತುಂಬಾ ಇಷ್ಟ ಆಗಿ ತಗೊಂಡೆ. ಇದರಲ್ಲಿ ಯಾವುದೇ ತರದ್ದು ಅಡಿಗೆ ಕುಕ್ ಮಾಡಿದ್ರು ಕೂಡ ಸ್ಟಿಕ್ಕಿ ಆಗದಿರ ಇರುತ್ತೆ, ಸೀದೋಗ್ದಿರ ಇರುತ್ತೆ. ಇದೇ ತರ ಬಿರಿಯಾನಿ ಪಾಟ್ ಅಲ್ಲಿ ನಾನು ಆಲ್ಮೋಸ್ಟ್ 5 ಇಯರ್ಸ್ ಬ್ಯಾಕ್ ಇನ್ನೊಂದು ತಗೊಂಡಿದ್ದೆ. ಇದು ವಿನೋದ್ ಬ್ರ್ಯಾಂಡ್ದು. ಇದು ಕೂಡ ಆಲ್ಮೋಸ್ಟ್ 3 to 4 ಲೀಟರ್ ಕೆಪಾಸಿಟಿ ಇರುವಂತದ್ದು. ಇದಕ್ಕೆ ಲಿಡ್ ಕೂಡ ಬಂದಿದೆ. ಸೊ ಇದೇ ತರ ಸ್ಟೈನ್ಲೆಸ್ ಸ್ಟೀಲ್ ಲಿಡ್. ಸೊ ಅದು ಬೇರೆ ಕಡೆ ಇದೆ. ಸೊ ಸೇಮ್ ಲಿಡ್ ನಾನು ಈ ತರದ್ದು 1 ಲೀಟರ್ ಇದ್ರೆ ಆಲ್ಮೋಸ್ಟ್ ಎಲ್ಲ ಯುಟೆನ್ಸಿಲ್ಸ್ಗೂ ಕೂಡ ಆಗ್ಬಿಡುತ್ತೆ. ಇದ್ರಲ್ಲಿ ಏನಂದ್ರೆ ಇದು ಟ್ರೈಪ್ಲೈ ಅಂತಾನೆ ತಗೊಂಡಿದ್ದೆ, ಬಟ್ ಇದ್ರಲ್ಲಿ ಸ್ವಲ್ಪ ಸೀದೋಗೋ ಚಾನ್ಸ್ ಇರುತ್ತೆ. ಅದರ್ವೈಸ್ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕುಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಅದರ್ವೈಸ್ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಇದರಲ್ಲಿ ಸೀದೋಗೋ ಚಾನ್ಸ್ ಇರುತ್ತೆ. ಬಟ್ ಬಜೆಟ್ ವೈಸ್ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ, ನೋಡ್ತಿರ್ಬೋದು. ಅದಲ್ಲದೆ ಸಾಸ್ ಪಾಟ್ ಅಲ್ಲಿ ಇದು ಕೂಡ ಒಂದು, ಇದ್ರಲ್ಲಿ ಕೂಡ ರೈಸ್ ಕುಕ್ ಮಾಡ್ಬೋದು, ಹೋಲ್ಸ್ ಕೊಟ್ಟಿರೋ ಕಾರಣ. ಇದು ನೋಡಕ್ಕೆ ಈ ತರ ಇದೆ. ಸಾಂಬಾರ್ ಎಲ್ಲ ಮಾಡ್ಬೇಕಾದ್ರೆ ಇದನ್ನ ನಾನು ಸುಮಾರು ಸತಿ ಯೂಸ್ ಮಾಡಿದೀನಿ. ಹಾಗೆ ನಾನು ಆಗಲೇ 2 ಕುಕ್ಕರ್ ತೋರಿಸ್ದೆ ಅಲ್ವಾ, ನಾವು ಮನೆ ಗೃಹಪ್ರವೇಶಕ್ಕಿಂತ ಮುಂಚೆ ತಗೊಂಡಿರುವಂತದ್ದು. ಸೊ ಅವಾಗ ತಗೊಂಡಿರುವಂತದ್ದೇ ಇದು. ಇದು ಆಲ್ಮೋಸ್ಟ್ ಒಂದು 2 ಲೀಟರ್ ಕೆಪಾಸಿಟಿ ಅಂತ ಅನ್ಸುತ್ತೆ. ಇದು ಕೂಡ ಇಂಡಕ್ಷನ್ ಬೇಸ್. ಇದು ಬರ್ನರ್ದು. ಇದಕ್ಕೆ ಲಿಡ್ ಬಂದಿದೆ. ಇಂಡಸ್ ವ್ಯಾಲಿ ಕುಕ್ವೇರ್ಸ್ ಅಲ್ಲಿ ಸುಮಾರಷ್ಟು ತೋರಿಸ್ದೆ ಅಲ್ವಾ, ಅದರಲ್ಲೇ ಈ ಸಪರೇಟರ್ಸ್ ಕೂಡ ತಗೊಂಡಿದ್ದೀನಿ, ಸೇಮ್ ಬ್ರ್ಯಾಂಡ್ ಅಲ್ಲೇ 2 ಸಪರೇಟರ್ಸ್. ಇದ್ರಲ್ಲೇ ನಿಮ್ಗೆ 2 ಟೈರ್ 3 ಟೈರ್ಸ್ ಆತರ ಬರುತ್ತೆ. ನಾನು ಪುಟ್ಟದಾಗಿರುವಂತದ್ದು 2 ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಂದು ಈ ಟೋಪೋ. ಇದು ಕೂಡ ಇಂಡಸ್ ವ್ಯಾಲಿ ಅಲ್ಲೇ ತಗೊಂಡಿರುವಂತದ್ದು. ಸೊ ಇದರ ಕೆಪಾಸಿಟಿ ಬಂದು 18 ಸೆಂಟಿಮೀಟರ್ ವಿತ್ ಲಿಡ್ ಜೊತೆಗೆ ಬಂದಿರುತ್ತೆ. ಇದೇ ತರ ನಾನು ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಪುಟ್ಟದಾಗಿರುವಂತಹ ಒಂದು ಕಡಾಯಿ ತರ ತೋರಿಸಿರ್ತೀನಿ. ಅಂದ್ರೆ ಈ ತರ ಲಿಡ್ಸ್ ಹ್ಯಾಂಡಲ್ಸ್ ಏನಿರಲ್ಲ, ಪಿಕ್ಚರ್ ಆಡ್ ಮಾಡ್ತೀನಿ ನೋಡಿ. ಪುಟ್ಟದಾಗಿದೆ, ಕ್ಯೂಟ್ ಆಗಿದೆ. ಒಬ್ರಿಬ್ರು ಇರುವಂತ ಮನೆಗೆ ತುಂಬಾ ಚೆನ್ನಾಗಿ ಅದು ಅಡ್ಜಸ್ಟ್ ಆಗುತ್ತೆ. ಅದಕ್ಕೂ ಕೂಡ ಇದೇ ತರ ಲಿಡ್ ಬಂದಿರುತ್ತೆ. ಬಟ್ ಅಟ್ ಪ್ರೆಸೆಂಟ್ ಅದು ಫ್ರಿಜ್ ಅಲ್ಲಿ ಇರೋ ಕಾರಣ ನಾನು ತೋರ್ಸಕ್ ಆಗ್ತಿಲ್ಲ. ಸೊ ಇದರ ಲಿಂಕ್ ಬೇಕಾದ್ರೂ ಕೂಡ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸಾಂಬಾರ್ ಮಾಡಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ, ನೋಡ್ತಿರ್ಬೋದು. ನೆಕ್ಸ್ಟ್ ಕಮಿಂಗ್ ಟು ನೋಡ್ತಾ ಇರ್ಬೋದು ಯಾವ ಬ್ರ್ಯಾಂಡ್ ಅಂತ, ಟೀ ಪಾಟ್ಸ್. ಇದು 1.5 ಲೀಟರ್ ಕೆಪಾಸಿಟಿ ಇರುವಂತದ್ದು. ಇದರಲ್ಲೇ 1 ಲೀಟರ್ ಕೆಪಾಸಿಟಿ ಇರುವಂತದ್ದು ಕೂಡ ತಗೊಂಡಿದ್ದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೈಜು ಸೇಮ್ ಬ್ರ್ಯಾಂಡ್ದೇನೆ. 2ಕ್ಕೂ ಕೂಡ ಗ್ಲಾಸ್ ಲಿಡ್ ಬಂದಿದೆ. ಟೀ ಪಾಟ್ಸ್ ಅಲ್ಲಿ ಇದು ಕೂಡ ಒಂದು, ಇದು ಇಂಡಸ್ ವ್ಯಾಲಿ ಈ ತರ ಸಿಲಿಕಾನ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇನ್ನ ಇದು ಕೆಪಾಸಿಟಿ ಬಂದು 2 ಲೀಟರ್ ಕೆಪಾಸಿಟಿ. ಇದು ಕೂಡ ಇಂಡಕ್ಷನ್ ಬೇಸೆ. ಟೀ ಪಾಟ್ಸ್ ಅಲ್ಲಿ ಈ 3 ಕೂಡ ನಾನು ಯೂಸ್ ಮಾಡ್ತಾ ಇರುವಂತದ್ದು. ಸ್ವಲ್ಪ ಜಾಸ್ತಿ ಹಾಲು ಏನಾದ್ರು ಕಾಯಿಸ್ಬೇಕು ಅಂದಾಗ ಇದನ್ನ ಯೂಸ್ ಮಾಡ್ತೀನಿ. ಅದ್ ಬಿಟ್ರೆ ನಾರ್ಮಲ್ ಆಗಿ ಇದು. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಇರುವಂತದ್ದು ಬೇಕು ಅದ್ರ ಪ್ರಕಾರ ನೀವು ಸೈಜ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದನ್ನ ನಾನು ತಗೊಂಡು 1.5 year to 2 years ಏನೋ ಆಗಿದೆ. ಬಟ್ ಇವುಗಳನ್ನ ತಗೊಂಡು ಸುಮಾರು ವರ್ಷ ಆಗಿದೆ.
ತುಂಬಾ ಗಟ್ಟಿಯಾಗಿದೆ. ಇವುಗಳನ್ನ ಕೂಡ ನಾನು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿರೋ ಅಂತದ್ದು. ನೋಡಿದ್ರಲ್ವಾ, ಇಂಡಕ್ಷನ್ ಮೇಲೂ ನಾರ್ಮಲ್ ಸ್ಟೋವ್ ಮೇಲೂ ಯೂಸ್ ಮಾಡಕ್ಕೆ ಉಪಯೋಗವಾಗುವಂತಹ 20 ಟ್ರೈಪ್ಲೇ ಯುಟೆನ್ಸಿಲ್ಸ್. ಐ ಹೋಪ್ ನಾನು ತೋರಿಸಿರುವಂತಹ ಪ್ರತಿಯೊಂದು ಯುಟೆನ್ಸಿಲ್ ಕೂಡ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇವುಗಳಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ. ಇಂಡಸ್ ವ್ಯಾಲಿ ಕುಕ್ವೇರ್ಸ್ ಏನ್ ತೋರಿಸಿದೆ, ಇವುಗಳ ಮೇಲೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಕೂಪನ್ ಕೋಡ್ ನ ಅಪ್ಲೈ ಮಾಡಿ ತಗೊಳ್ಳೋದಾದ್ರೆ 12% ಎಕ್ಸ್ಟ್ರಾ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಪ್ರತಿಯೊಂದು ಲಿಂಕ್ ನ ಕೂಡ ನಾನು ಸಪರೇಟ್ ಆಗಿ ಮೆನ್ಷನ್ ಮಾಡಿರ್ತೀನಿ, ಕೂಪನ್ ಕೋಡ್ ಕೂಡ ಕೊಟ್ಟಿರ್ತೀನಿ. ಇವರ ವೆಬ್ಸೈಟ್ ಅಲ್ಲಿ ಅಂದ್ರೆ ಇಂಡಸ್ ವ್ಯಾಲಿ ವೆಬ್ಸೈಟ್ ಅಲ್ಲೇ ನೀವು ತಗೊಳ್ಳೋದಾದ್ರೆ ಕೂಪನ್ ಕೋಡ್ ನ ಅಪ್ಲೈ ಮಾಡಿ. ಬೇರೆ ವೆಬ್ಸೈಟ್ಸ್ ಅಲ್ಲಿ ಆದ್ರೆ ಇದು ನಿಮ್ಗೆ ಕೂಪನ್ ಕೋಡ್ ಅಪ್ಲೈ ಆಗಲ್ಲ. ಕೆಲವೊಂದು ಲಿಂಕ್ಸ್ ಅನ್ನು ಟ್ಯಾಗ್ ಕೂಡ ಮಾಡಿರ್ತೀನಿ. ಇನ್ನ ಈ ಇಂಡಸ್ ವ್ಯಾಲಿ ಸಪರೇಟ್ ಆಗಿ ಡಿಸ್ಕ್ರಿಪ್ಷನ್ ಕೂಡ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ನಿಮ್ಗೆ 12% ಡಿಸ್ಕೌಂಟ್ ಬೇಕು ಅನ್ನೋದಾದ್ರೆ ಸ್ವಲ್ಪ ಕೆಳಗಡೆ ಹೋಗಿ ಚೆಕ್ ಮಾಡಿ. ಇಲ್ಲ ನಾರ್ಮಲ್ ಆಗಿ ತಗೊಳ್ತೀರಾ ಅನ್ನೋದಾದ್ರೆ ಟ್ಯಾಗ್ ಮಾಡಿರ್ತೀನಲ್ಲ ಅಲ್ಲಿ ಚೆಕ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.